ರಂಗಾಯಣ ಬ್ಯಾಕ್ಗ್ರೌಂಡ್ ಇರೋ ಮಂಗಳ ಅವರು ಸಂಚಾರಿ ಥಿಯೇಟ್ರನ್ನ ಪ್ರಾರಂಭ ಮಾಡಿದಾಗ ಅವ್ರಿಗೊಂದು ಬಹಳ ಒಂದು ದೊಡ್ಡ ಅಡ್ವಾಂಟೇಜ್ ಇತ್ತು. ರಂಗಾಯಣದಲ್ಲಿ ಅವರು ಪ್ರೊಫೆಷನಲ್ ಥಿಯೇಟ್ರ್ನಲ್ಲಿ ಕೆಲಸ ಮಾಡಿದರು. ಮತ್ತು ಅದಕ್ಕೆ ಪೂರಕವಾಗಿ ಹಾಗೆ ಸಂಚಾರಿ ಥಿಯೇಟ್ರ್ನಲ್ಲಿ ಯಾವ ನಾಟಕ ತಗೊಂಡ್ರೂ ಕೂಡ ಆ ನಟರನ್ನು ಮತ್ತು ತಂತ್ರಜ್ಞರನ್ನು ಎಲ್ಲರನ್ನೂ ವರ್ಕ್ಶಾಪ್ಗಳು ಮಾಡಿ ಅದನ್ನು ಒಂದು ಸಿದ್ಧತೆ ಮಾಡ್ಕೊಳ್ತಾರೆ. ಆ ಸಿದ್ಧತೆಯಿಂದ ಅವರು ಮಾಡೋ ನಾಟಕದ ಕ್ವಾಲಿಟಿ ಒಂದು ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಗೆ ಬರುತ್ತೆ. ಹಾಗಾಗಿ ನಾವು ಇದುವರೆಗೂ ನೋಡಿರುವಂಥ ಸಂಚಾರಿ ಥಿಯೇಟ್ರ್ ತಂಡದ ಯಾವುದೇ ಪ್ರೊಡಕ್ಷನ್ನಲ್ಲಿ ಆಗಲಿ ಆ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಪಿನಾಕಿಯೋ ಆಗಲಿ, ಅದಕ್ಕೆ ಮಕ್ಕಳ ನಾಟಕಗಳನ್ನು ಮಾಡಲಿ, ಅಥವಾ ವ್ಯಾನಿಟಿ ಬ್ಯಾಗ್ ಥರದ ಒಂದು ದೃಶ್ಯ ಕಾವ್ಯ ಆಗಲಿ, ಅದರೊಳಗೆ ಆ ಪ್ರೊಫೆಷನಲ್ ಕ್ವಾಲಿಟಿ ಅನ್ನೋದು ಕಾಣುತ್ತೆ. ಸಂಚಾರಿ ಥಿಯೇಟ್ರು ಈ ಥರ ಸಾಕಷ್ಟು ಜನಗಳನ್ನು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಬೇಕಾದಷ್ಟು ಜನಗಳನ್ನು ಕಲೆ ಹಾಕಿ ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರ ಕೈನಲ್ಲಿ ಥಿಯೇಟ್ರ್ ಮಾಡಿಸೋದಿದೆಯಲ್ಲ, ಅದು ಭಾಳ ಪ್ರೈಸ್ ಮಾಡಬೇಕಾದಂಥ ಒಂದು ವಿಷಯ. ಸಂಚಾರಿ ಥಿಯೇಟ್ರು ಕಳೆದ 10 ವರ್ಷದಲ್ಲಿ ತಾವು ಮಾಡಿರೋಂಥ ರಂಗಪ್ರಯೋಗಗಳ ಒಂದು ಹಬ್ಬವನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಸಿಂಚನ ಪರವಾಗಿ ಅವರಿಗೆ ಎಲ್ಲ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ.